ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬಡ್ತಿಗಾಗಿ ಕಾಯುತ್ತಿದ್ದ ಅಭ್ಯರ್ಥಿಗಳಿಗೆ ಸರ್ಕಾರ ಕೊನೆ ಕ್ಷಣದಲ್ಲಿ ಶಾಕ್ ನೀಡಿದೆ. ಕೌನ್ಸಿಲಿಂಗ್ಗೆ ರಾಜ್ಯದ 28 ಜಿಲ್ಲೆಗಳಿಂದ ರಾಜಧಾನಿಗೆ ಬಂದಿದ್ದ 528 ಅಭ್ಯರ್ಥಿಗಳಿಗೆ ನಿರಾಸೆಯಾಗಿದ್ದು ಅಸಮಾಧಾನ ಕೂಡ ಹೊರಹಾಕಿದ್ದಾರೆ. ಪಿಡಿಒ ಬಡ್ತಿ ನಿರೀಕ್ಷೆಯಲ್ಲಿದ್ದವರಿಗೆ ಬಿಗ್ ಶಾಕ್. 28 ಜಿಲ್ಲೆಗಳಿಂದ ಬಂದಿದ್ದ 528 ಅಭ್ಯರ್ಥಿಗಳಿಗೆ ನಿರಾಸೆ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹುದ್ದೆಯಿಂದ ಪಿಡಿಒ ಆಗಿ ಬಡ್ತಿ ಪಡೆಯುವಂತಹ ಕನಸು ಕಾಣ್ತಿದ್ದ ಅಭ್ಯರ್ಥಿಗಳಿಗೆ ಸರ್ಕಾರದ ನಡೆ ಭಾರಿ ನಿರಾಶೆಯನ್ನು ಉಂಟು ಮಾಡಿದೆ. ಸೋಮವಾರ ರಾತ್ರಿಯಷ್ಟೇ ಇಲಾಖೆಯಿಂದ ಅಧಿಕೃತ ಮೆಸೇಜ್ ಬಂದ ಕಾರಣ ಬನಶಂಕರಿಯ ಬಳಿ ಇರುವಂತಹ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಆಗಮಿಸಿದ್ದ ಅಭ್ಯರ್ಥಿಗಳಿಗೆ ಕಡೆಯ ಕ್ಷಣದಲ್ಲಿ ಶಾಕ್ ಎದುರಾಗಿದೆ. ಬೆಳಗ್ಗೆ ಸಚಿವ ಈಶ್ವರ್ ಖಂಡ್ರೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರೆ ಮಧ್ಯಾಹ್ನ ಯಾವುದೇ ಪೂರ್ವ ಸೂಚನೆ ಅಥವಾ ಸೂಕ್ತ ಕಾರಣ ನೀಡದೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಿರುವ ಆರೋಪ ಕೇಳಿ ಬಂದಿದೆ. ಇದರಿಂದ ಸಿಟ್ಟಾದ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ 528 ಅಭ್ಯರ್ಥಿಗಳು ಒಂದೇ ವೇದಿಕೆಯಲ್ಲಿ ಹಿಂದೆ ಕೌನ್ಸಿಲಿಂಗ್ ನಡೆಸಬೇಕು ಅಂತ ಪಟ್ಟು ಹಿಡಿದುಬಿಟ್ರು. ಅದು ಕಾರಣಗಳನ್ನ ಸಂಪೂರ್ಣವಾಗಿ ಯಾರಿಗೂ ಸಹ ಮಾಹಿತಿ ಇಲ್ಲ, ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಆದ್ರೆ ನಮ್ಮ ಉದ್ದೇಶ ಏನು, ಇವತ್ತಿನ ದಿನ ಕೌನ್ಸಿಲಿಂಗ್ ಅಂತ ಕರೆದ ಮೇಲೆ ಒಂದು ಇಲಾಖೆ ಒಂದು ನಿರ್ದೇಶನ ಕೊಟ್ಟ ಮೇಲೆ ಸ್ಪಷ್ಟವಾಗಿ ಕೌನ್ಸಿಲಿಂಗ್ ಅನ್ನ ಪೂರ್ಣಗೊಳಿಸಬೇಕು. ಇವತ್ತು ಬಹಳಷ್ಟು ಎಲ್ಲಾ ಜಿಲ್ಲೆಗಳಿಂದನೂ ಸಹ ಇಲ್ಲಿ ಬಂದಿದ್ದಾರೆ, 524 ಜನ ಹುಡುಗರು ಎಲ್ಲರೂ ಸಹ ಬಂದಿದ್ದಾರೆ ಅಂತ ಬಂದ್ಮೇಲೆ ಈ ಉದ್ದೇಶವನ್ನ ಈಡೇರಿಸದೆ ಇವತ್ತಿನ ದಿನ ಕೌನ್ಸಿಲಿಂಗ್ ಸ್ಥಗಿತಗೊಳಿಸತಕ್ಕಂಥ ನ್ಯಾಯಸಮ್ಮತವಾದದ್ದಲ್ಲ. ಇನ್ನು ಕೌನ್ಸಿಲಿಂಗ್ ರದ್ದುಗೊಂಡ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತೆ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್, ಇವತ್ತು ತಾಂತ್ರಿಕ ಸಮಸ್ಯೆ ಆಯಿತು, ಅದಕ್ಕೆ ತಾತ್ಕಾಲಿಕವಾಗಿ ಮುಂದೂಡಿದ್ದೇವೆ. ಗುರುವಾರ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಭರವಸೆ ನೀಡಿದರು. ಕೆಲವೊಂದು ತಾಂತ್ರಿಕ ಸಮಸ್ಯೆ ಇತ್ತು, ಅದರಿಂದ ತಾತ್ಕಾಲಿಕವಾಗಿ ಮುಂದೂಡಿದ್ವಿ ಅಂತ ಹೇಳಿದ್ವಿ ಮಧ್ಯಾಹ್ನನೇ. ಆದ್ರೂ ಸಹ ಇವರೆಲ್ಲ ಸ್ವಲ್ಪ ಬೇಗ ಮಾಡಿ ಅಂತ ಕೌನ್ಸಿಲಿಂಗ್ ಆಗತ್ತೋ ಇಲ್ಲೋ ಅನ್ನೋ ಒಂದು ಇದರಲ್ಲಿದ್ದಾರೆ. ಬಟ್ ಎನಿವೆ ಕೌನ್ಸಿಲಿಂಗ್ ಆಗತ್ತೆ, ಇದನ್ನ ನಾಡಿದ್ದು ಮಾಡ್ತೀವಿ ಅಂತ ಹೇಳಿದೀವಿ. ಥರ್ಸ್ಡೇ ಬೆಳಿಗ್ಗೆ ಅವರು ಅಲ್ಲೇ ಜಿಲ್ಲೆಗಳಿಂದಾನೇ ಅಟೆಂಡ್ ಆಗ್ತಾರೆ. ಇಲ್ಲೇನು ಬರೋದು ಬೇಕಿಲ್ಲ, ಆನ್ಲೈನ್ ನಲ್ಲಿ ಕೌನ್ಸಿಲಿಂಗ್ ಮಾಡಿಸ್ತೀವಿ. ಆಯಾ ಜಿಲ್ಲೆಗಳಲ್ಲಿ ಸಿಒ ಇದರಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಎಲ್ಲರೂ ಸೇರಿ ಅಲ್ಲಿಂದ ಮಾಡ್ತಾರೆ. 31 ಡಿಸ್ಟ್ರಿಕ್ಟ್ ಇಂದ. ಸರ್ಕಾರದ ಆದೇಶದಂತೆ ಪಿಡಿಒ ಬಡ್ತಿ ಕೌನ್ಸಿಲಿಂಗ್ಗೆ ಬಂದಿದ್ದ 528 ಅಭ್ಯರ್ಥಿಗಳು ಕೆಲಕಾಲ ಸಿಟ್ಟಾದರು. ಆದರೆ ಪಂಚಾಯತ್ ರಾಜ್ ಇಲಾಖೆ ಗುರುವಾರ 2 ಹಂತದಲ್ಲಿ ಕೌನ್ಸಿಲಿಂಗ್ ಮಾಡುವ ಬಗ್ಗೆ ಅಧಿಕೃತ ಆದೇಶ ಹೊರಡಿಸಿದ ಬಳಿಕ ಸೈಲೆಂಟ್ ಆದ ಅಭ್ಯರ್ಥಿಗಳು ಹೋರಾಟವನ್ನು ಕೈಬಿಟ್ಟಿದ್ದಾರೆ.